ಇಂದು ನವರಾತ್ರಿಯ 4ನೇ ದಿನ ದೇವಿಯನ್ನು ಕೂಷ್ಮಾಂಡ ದೇವಿಯ ರೂಪದಲ್ಲಿ ಪೂಜಿಸಲಾಗುತ್ತೆ. ಇಂದು ನಾನು ದೇವಿಗೆ ಡ್ರೈ ಜಾಮೂನ್ ಮಾಡಿದ್ದೀನಿ. ಇದಕ್ಕೆ ನಂದಿನಿ ಕೋವಾ, ನಂದಿನಿ ಪನ್ನೀರು, ಹಾಲಿನ ಪುಡಿ, ಮೈದಾ ಹಿಟ್ಟು, ಒಂದು 100 ಗ್ರಾಮ್ಸಷ್ಟು ಕೋವಾ, ಒಂದು 50 to 100 ಗ್ರಾಮ್ಸಷ್ಟು ಪನ್ನೀರು ತುರಿದಿರೋದು, ಒಂದು 50 ಗ್ರಾಮ್ಸಷ್ಟು ಹಾಲಿನ ಪುಡಿ, ಒಂದು 2 ಸ್ಪೂನಷ್ಟು ಮೈದಾ ಹಿಟ್ಟು. ಇದಕ್ಕೆ ಚಿಟಿಕೆ ಉಪ್ಪು ಹಾಕಿ ಚೆನ್ನಾಗಿ ಈ ಹಿಟ್ಟನ್ನು ನಾದ್ಕೋಬೇಕು. ಒಂಚೂರು ಗಂಟಿಲ್ದಂಗೆ ಈ ಜಾಮೂನ್ ಹಿಟ್ಟನ್ನು ನಾವು ಮನೆಯಲ್ಲೇ ತಯಾರು ಮಾಡ್ಕೋಬೋದು. ಇದು ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ಕೋವಾ, ಹಾಲಿನ ಪುಡಿ, ಪನ್ನೀರೆಲ್ಲ ಹಾಕಿರೋದ್ರಿಂದ ರುಚಿ ವಿಶಿಷ್ಟವಾಗಿರುತ್ತೆ. ನಾದ್ಕೊಂಡಾದಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಆನಂತರ ಸಕ್ಕರೆ ಪಾಕಕ್ಕೆ 1 ಲೋಟ ನೀರಿಗೆ 1 ದೊಡ್ಡ ಕಪ್ಪಷ್ಟು ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕಿ ಸುವಾಸನೆಗೆ ಏಲಕ್ಕಿನ ಹಾಕಿ ಚೆನ್ನಾಗಿ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳಿ. ಆನಂತರ ಕಾದ ಎಣ್ಣೆಯಲ್ಲಿ ಮಾಡ್ಕೊಂಡಿರೋಂತಹ ಜಾಮೂನು ಉಂಡೆಗಳನ್ನ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಡೀಪ್ ಫ್ರೈ ಮಾಡಬೇಕು. ಡೀಪ್ ಫ್ರೈ ಆಗಿ ಈ ರೀತಿ ಜಾಮೂನು ಬೇಯ್ತಾ ಇರುತ್ತೆ. ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಆಯಿತು. ಇದನ್ನು ಬಿಸಿಯಾದಂತಹ ಸಕ್ಕರೆ ಪಾಕಕ್ಕೆ ಹಾಕಿ ನೋಡಿ. ಒಂಚೂರು ಒಡ್ಕೊಂಡಿಲ್ಲ, ಎಷ್ಟು ನೀಟಾಗಿ ಬಂದಿದೆ. ಜಾಮೂನ್ ಮಿಕ್ಸ್ಗಿಂತ ಚೆನ್ನಾಗಿ ಬರುತ್ತೆ. ಕೋವಾದಲ್ಲಿ ಮಾಡಿರೋದ್ರಿಂದ ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ. ನಂತರ ಇದನ್ನು ಕೊಬ್ಬರಿ ಬರುತ್ತಲ್ಲ, ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನಲ್ಲಿ ಇದನ್ನು ರೋಲ್ ಮಾಡಿ ಜಾಮೂನ್ ಸ್ವಲ್ಪ ಹೊತ್ತು ನೆಂದಾದಮೇಲೆ ಒಂದು 15 to 20 ಮಿನಿಟ್ಸ್ ಸಕ್ಕರೆ ಪಾಕದಲ್ಲಿ ನೆನೆಯಕ್ಕೆ ಬಿಡಿ. ಅನಂತರ ಇದನ್ನು ತೆಗೆದು ಡೆಸಿಕೇಟೆಡ್ ಕೋಕೋನಟ್ನಲ್ಲಿ ರೋಲ್ ಮಾಡಿದಾಗ ಈ ರೀತಿಯಾದಂತಹ ಬ್ಯೂಟಿಫುಲ್ ಆಗಿರುವಂತಹ ರುಚಿಕರವಾದಂತಹ ಡ್ರೈ ಜಾಮೂನು ರೆಡಿ ಆಯಿತು. ಇದನ್ನು ನೀವು ದೇವರಿಗೆ ನೈವೇದ್ಯ ಮಾಡಿ ತಿನ್ಬೋದು. ಒನ್ಸ್ ಅಗೇನ್ ಹ್ಯಾಪಿ ನವರಾತ್ರಿ ಟು ಆಲ್.